ನಾಡಿನ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ತಮ್ಮ ಪರಿಚಯವನ್ನು ಹೇಳಿಕೊಡೋದು. ನನ್ನ ಹೆಸರು ವೇದಬ್ರಹ್ಮಶ್ರೀ ಬ್ರಹ್ಮೇಂದ್ರ ಪ್ರಸಾದ್ ಶಾಸ್ತ್ರಿ ಅಂತ. ನಾನು ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಕೆಲಸವನ್ನು ವಹಿಸಿಕೊಂಡಿದ್ದೇನೆ. ಈ ದೇವಸ್ಥಾನಕ್ಕೆ ನಾನು ಬಂದು ಸುಮಾರು 5 ವರ್ಷಗಳ ಕಾಲವಾಯಿತು. ಈ ದೇವಸ್ಥಾನ ಮಹತ್ವವಾಗಿರ್ತಕ್ಕಂಥದ್ದು ಏತಕ್ಕಾಗಿ ಅಂದರೆ ಇಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಣಪತಿ ಅಂತಲೇ ಹೇಳ್ಬೋದು ನಾವು. ಈ ಗಣಪತಿಯಲ್ಲಿ ವಿಶೇಷತೆಯನ್ನು ನಾವು ಕಂಡಿದ್ದೇವೆ. ಈ ಸಂಸ್ಥಾನವನ್ನು ಬೆಳೆಸಬೇಕಾದ್ರೆ ಎಷ್ಟೋ ಪದಾಧಿಕಾರಿಗಳು ಬಂದೋದ್ರು. ಹಾಗಾಗಿ ಇವಾಗಿನ ಇರ್ತಕ್ಕಂತಹ ಪದಾಧಿಕಾರಿಗಳು ಅವರು ನಮ್ಮ ಕಾರ್ಯದರ್ಶಿಗಳಾದ ಡಾಕ್ಟರ್ TG ಜಗದೀಶ್ ಅವರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂತಹ R ಅಶ್ವಥ್ ಸರ್ ಅವರು ಹಾಗೂ ಅವರ ನೇತೃತ್ವದಲ್ಲಿ ಇರ್ತಕ್ಕಂತಹ ಕಮಿಟಿಯ ಪದಾಧಿಕಾರಿಗಳೆಲ್ಲವೂ ಈ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳಷ್ಟು ದೇವಸ್ಥಾನದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ದೇವಸ್ಥಾನವನ್ನು. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಇರ್ತಕ್ಕಂಥದ್ದು ಅಂದರೆ ಮೊದಲಿಗೆ ಬಲಮುರಿಯಾಗಿರ್ತಕ್ಕಂತಹ ವಿದ್ಯಾಗಣಪತಿ ಅಂತಲೇ ಹೇಳ್ಬೋದು. ವಿದ್ಯಾಗಣಪತಿ ಅಂದರೆ ವಿದ್ಯೆಯನ್ನು ಅಧಿಪತಿಯಾಗಿ ನಾವು ಕಾಣ್ತಕ್ಕಂತಹ ಗಣಪತಿಯನ್ನು ವಿದ್ಯಾಗಣಪತಿ ಅಂತ ಹೇಳ್ತೀವಿ. ವಿಶೇಷಿತವಾಗಿ ನಮ್ಮ ವಿದ್ಯಾರಣ್ಯಪುರದಲ್ಲಿ ಮೊದಲನೇ ಬಾರಿಗೆ ಸ್ಥಾಪನೆಯಾಗಿರ್ತಕ್ಕಂತಹ ಗಣಪತಿ ಅಂತ ಹೇಳ್ಬೋದು. ಇಡೀ ವಿದ್ಯಾರಣ್ಯಪುರಕ್ಕೆ ಇಡೀ ಮೊದಲನೇ ದೇವಸ್ಥಾನವೆಂದರೆ ತಪ್ಪಾಗಲ್ಲ ಈ ಗಣಪತಿ ದೇವಸ್ಥಾನ. ಈ ಗಣಪತಿ ದೇವಸ್ಥಾನದಲ್ಲಿ ಬಹಳಷ್ಟು ದೇವರುಗಳನ್ನು ಪ್ರತಿಷ್ಠಾಪನೆಗಳನ್ನು ಮಾಡಿದ್ದಾರೆ. ಕಲ್ಯಾಣ ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು, ಹಾಗೆ ಶಾರದಾದೇವಿ ಆಗಿರ್ಬೋದು, ಹಿಂಭಾಗದಲ್ಲಿ ಹೋದರೆ ಮಂಜುನಾಥ ಸ್ವಾಮಿ ದೇವಸ್ಥಾನ, ಕನಿಕಾ ಪರಮೇಶ್ವರಿ, ಪಾರ್ವತಿ ಅಮ್ಮನವರು, ದಕ್ಷಿಣಾಮೂರ್ತಿ, ಚಂಡಿಕೇಶ್ವರ ಸ್ವಾಮಿ ಹಾಗೂ ಕಾಲಭೈರವೇಶ್ವರ ಸ್ವಾಮಿ ಹಾಗೂ ಕಂಬದ ಆಂಜನೇಯ ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂತಹ ಸ್ಥಾನವಾಗಿರ್ತಕ್ಕಂಥದ್ದಿದು. ಈ ನಮ್ಮ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಗಣಪತಿಯಲ್ಲಿ ವಿಶೇಷತೆ ಅಂತ ಹೇಳಿದ್ದೆ ನಾನು. ಈ ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ಗಣಪತಿಯ ದೇವಸ್ಥಾನದಲ್ಲಿ ಐತಿಹಾಸಿಕವಾಗಿ ಎಲ್ಲ ತಿಳಿದಿರ್ತಕ್ಕಂತಹ ಕತೆ ಅಂದರೆ ಗೋಕರ್ಣದ ಮಹತ್ವ ಅಂತ ಹೇಳ್ತೀವಿ. ಆ ಗೋಕರ್ಣದಲ್ಲಿ ಆತ್ಮಲಿಂಗವನ್ನು ಗಣಪತಿ ತಂದು ಗೋಕರ್ಣದಲ್ಲಿ ಸ್ಥಾಪನೆ ಮಾಡ್ದ ಅಂತ ಹೇಳ್ತಾರೆ. ಅದು ರಾವಣೇಶ್ವರನ ಸ್ಥಾನ ಅಂತಲೂ ಹೇಳ್ಬೋದು. ಬಹುಕೈಲಾಸ ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಗೋಕರ್ಣ. ಹಾಗೆ ಈ ವಿದ್ಯಾರಣ್ಯಪುರವೂ ಸಹ ಒಂದು ಕೈಲಾಸದಲ್ಲಿ ಇರ್ತಕ್ಕಂತಹ ಸ್ಥಾನ ಅಂತಲೇ ನಾವು ಹೇಳ್ತೀವಿ. ಇದೊಂದು ಥರ ಕೈಲಾಸ ಸನ್ನಿಧಿ ಅಂತಲೇ ನಾವು ಹೇಳ್ಬೋದು. ಯಾತಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಗಣಪತಿಯ ಬಲಮುರಿ ಗಣಪತಿಯ ಕೈಯಿನಲ್ಲಿ ಆತ್ಮಲಿಂಗದ ಒಂದು ಪ್ರತಿಮೆ ಇದೆ. ಆ ಆತ್ಮಲಿಂಗದ ಪ್ರತಿಮೆ ಇರೋದೇ ವಿಶೇಷಿತವಾಗಿರ್ತಕ್ಕಂಥದ್ದು. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹುಡುಕಿದ್ರು, ಗೋಕರ್ಣ ಕ್ಷೇತ್ರದಲ್ಲಿ ಹುಡುಕಿದ್ರು ಸಹ ಆತ್ಮಲಿಂಗವನ್ನು ಇಟ್ಟುಕೊಂಡಿರ್ತಕ್ಕಂತಹ ಗಣಪತಿ ಎಲ್ಲೂ ಸಿಗಲ್ಲ ನಮಗೆ. ಆದ್ದರಿಂದ ವಿಶೇಷವಾಗಿ ಇರ್ತಕ್ಕಂಥದ್ದೇ ಈ ಗಣಪತಿಯ ಒಂದು ಆತ್ಮಲಿಂಗ. ಈ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು, ಪ್ರತಿಯೊಬ್ಬರು ಭಕ್ತಾದಿಗಳಾಗಿರ್ಬೋದು, ಎಲ್ಲರೂ ಬಂದು ಇಲ್ಲಿ ಸೇವೆಗಳನ್ನು ಸಲ್ಲಿಸ್ತಾರೆ. ಸಾಕಷ್ಟು ಬಹಳಷ್ಟು ಅಭಿವೃದ್ಧಿಯನ್ನು ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಡಾಕ್ಟರ್ TG ಜಗದೀಶ್ ಸರ್ ಅವರು ತುಂಬ ಶ್ರದ್ಧೆಯಿಂದ ಹಾಗೂ ಅವರ ಕೆಲಸ ಕಾರ್ಯಗಳನ್ನೆಲ್ಲ ಪಕ್ಕದಲ್ಲಿಟ್ಟು ದೇವಸ್ಥಾನಕ್ಕಾಗಿಯೇ ಅವರು ಶ್ರಮವನ್ನು ಪಡ್ತಾ ಅವರು ಈ ದೇವಸ್ಥಾನ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಎಂಬುದಾಗಿ ಅವರು ಬಂದು ಇಲ್ಲಿ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅಧ್ಯಕ್ಷರಾಗಿರ್ಬೋದು ಹಾಗೂ ನಮ್ಮ ಕಾರ್ಯದರ್ಶಿಗಳಾಗಿರ್ಬೋದು. ಹೀಗೆ ಪ್ರತಿಯೊಬ್ಬರಿಗೂ ಆ ಗಣಪತಿಯಲ್ಲಿ ಬೇಡಿಕೊಂಡು ಹೋಗಿದ್ದು ಪ್ರತಿಯೊಬ್ಬರಿಗೂ 21 ದಿನ ಆಗಿರ್ಬೋದು, 48 ದಿನಗಳಲ್ಲಾಗಿರ್ಬೋದು ಅವರ ಕೆಲಸ ಕೈಂಕರ್ಯಗಳೆಲ್ಲವೂ ನೆರವೇರುತ್ತಾ ಬಂದಿದೆ. ಹಾಗೂ ಯಾರಿಗಾದರೂ ವಿವಾಹ ದೋಷವಾಗಿದ್ದರೆ ಇಲ್ಲಿ ಕಲ್ಯಾಣ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದರೂ ಸಹ ಅವರಿಗೂ ಸಹ ಒಳ್ಳೆಯದನ್ನು ಆಗಿರ್ತಕ್ಕಂಥದ್ದು. ಹಾಗೆ ಶಾರದಾಂಬೆಯಲ್ಲಿ ಪ್ರತಿ ಸಲವೂ ಶಾರದಾಂಬೆಗೆ ವಿಶೇಷಿತವಾಗಿ ಕುಂಕುಮಾರ್ಚನೆಗಳಾಗುತ್ತೆ. ನವರಾತ್ರಿಗಳಲ್ಲಿ ವಿಶೇಷ ಅಲಂಕಾರಗಳು ನಡೆಯುತ್ತೆ. ಸುಮಾರು ಹಬ್ಬಗಳನ್ನು ಈ ಗಣಪತಿ ದೇವಸ್ಥಾನದಲ್ಲಿ ನಾವು ಮಾಡ್ತೀವಿ. ನಮಗೆ ಇರ್ತಕ್ಕಂಥದ್ದು ಗಣಪತಿಯ ದೇವಸ್ಥಾನದಲ್ಲಿ ವಿಶೇಷ ಅಂದರೆ, ನಾವು ಅಧಿಕ ವಿಜೃಂಭಣೆಯಿಂದ ಮಾಡ್ತಕ್ಕಂತಹ ಹಬ್ಬಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಅಂದರೆ ಗೌರಿ ಗಣೇಶ ಮಹೋತ್ಸವ ಅಂತ ಹೇಳ್ತೀವಿ. ಸತತ ಈ ದೇವಸ್ಥಾನ ಶುರುವಾಗಿ 40 ವರ್ಷಗಳಾದರೂ 38 ವರ್ಷಗಳಿಂದ ಈ ಗಣಪತಿ ಮಹೋತ್ಸವವನ್ನು ಈ ದೇವಸ್ಥಾನದಲ್ಲಿ ನಿಲ್ಲಿಸ್ದಿರ ಗೌರಿ ಗಣೇಶ ಮಹೋತ್ಸವವನ್ನು ಮಾಡ್ಕೊಳ್ತಾ ಬರ್ತಾಯಿದ್ರಿ. ಮೊದಲನೇ ದಿನದಲ್ಲಿ ಗೌರಿ ಹಬ್ಬ,
ಮಾರನೇ ದಿನ ಗಣಪತಿ ಹಬ್ಬವನ್ನು ಸಹ ಈ ದೇವಸ್ಥಾನದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೂ ಬರ್ತಕ್ಕಂತಹ ನವರಾತ್ರಿಗಳಲ್ಲೂ ಅಧಿಕ ವಿಜೃಂಭಣೆಯಿಂದ ನವರಾತ್ರಿ ಮಹೋತ್ಸವವು ನಡೆಯುತ್ತೆ. ಹಾಗೂ ಶಿವರಾತ್ರಿ ಮಹೋತ್ಸವದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಆ ಪರಮೇಶ್ವರನ ದರ್ಶನಕ್ಕಾಗಿಯೇ ನಮ್ಮ ಬೆಂಗಳೂರಿನ ಸ್ಥಾನದಲ್ಲಿ ಇರತಕ್ಕಂತಹ ಜನರು ಎಲ್ಲರೂ ಬಂದು ಆ ಶಿವನನ್ನು ದರ್ಶನವನ್ನು ಮಾಡ್ತಾರೆ. ಯಾತಕ್ಕಾಗಿ ಅಂದರೆ ಯಾವುದೇ ದೇವಸ್ಥಾನದಲ್ಲಿ ತಮ್ಮ ಕೈಗಳಿಂದ ಅಭಿಷೇಕವನ್ನು ಮಾಡುವಂತಹ ಕೈಂಕರ್ಯ ಕೊಡಲ್ಲ. ಈ ನಮ್ಮ ದೇವಸ್ಥಾನದಲ್ಲಿ ಸ್ವಹಸ್ತದಿಂದ ಅಂದರೆ ತಮ್ಮ ಕೈಯಲ್ಲಿ ಅಭಿಷೇಕವನ್ನು ಮಾಡುವಂತಹ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ ಪರಮೇಶ್ವರನಿಗೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಈ ದೇವಾಲಯಕ್ಕೆ ಬಂದು ಆ ಪರಮಾತ್ಮನನ್ನು ಕಂಡು ಸಂತೃಪ್ತಿಯಾಗಬೇಕಾಗಿ ನಾವು ವಿನಂತಿ ಮಾಡ್ತೀವಿ. ಹಾಗೆ ಆ ಗಣಪತಿಯಲ್ಲಿ ತುಂಬ ವಿಶೇಷತೆ ಇದೆ. ನೋಡ್ತಾ ಹೋದರೆ ಆ ಗಣಪತಿಯ ಒಂದು ಕೈಯಲ್ಲಿ ಆತ್ಮಲಿಂಗದ ಒಂದು ಪ್ರತಿಮೆ ಇದೆ. ಆ ಸೊಂಡಿಲು ಬಂದು ಆ ಶಿವನ ತಲೆಯ ಮೇಲಿದೆ. ಆದ್ದರಿಂದ ಇದಕ್ಕಾಗಿಯೇ ನಾವು ವಿದ್ಯಾ ಗಣಪತಿ ಎಂತಕ್ಕಂತಹ ಒಂದು ಹೆಸರನ್ನು ನಾಮಕರಣವನ್ನು ಮಾಡಿ ದೇವಸ್ಥಾನವನ್ನು ನಿರ್ಮಿಸಿರ್ತಕ್ಕಂಥದ್ದು. ಇಲ್ಲಿ ಬಹಳಷ್ಟು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿಯೂ ಬರ್ತಾ ಇರ್ತಾರೆ. ಅಕ್ಷರಾಭ್ಯಾಸ ಆಗಿರ್ಬೋದು. ಅಕ್ಷರಾಭ್ಯಾಸಕ್ಕಾಗಿ ಪ್ರತಿದಿನ ಅಕ್ಷರಾಭ್ಯಾಸಗಳು ನಡೀತಾ ಇರುತ್ತೆ ಶಾರದಾಂಬೆ ಮುಂದೆ. ಹಾಗೆ ಪ್ರತಿಯೊಬ್ಬರು ಮಕ್ಕಳು ಎಕ್ಸಾಮ್ ಅಂತ ಬಂದರೆ ಸಾಕು, ಆ ಮಕ್ಕಳ ಒಂದು ಹಾಲ್ ಟಿಕೆಟನ್ನು ತೊಗೊಂಡು ಬಂದು ಗಣಪತಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಬಂದು ಆ ಭಗವಂತನ ಕೃಪೆಗೆ ಪಾಲ್ಗೊಂಡು ಎಲ್ಲರೂ ಬರಬೇಕಾಗಿ ನಾವು ವಿನಂತಿ ಮಾಡ್ತೇವೆ. ಆಮೇಲೆ ಗುರುಜಿಗಳೇ, ಗೌರಿ ಗಣೇಶ ಹಬ್ಬದಂದು ಗೌರಿಯನ್ನು ಮೊಟ್ಟ ಮೊದಲಿಗೆ ಪೂಜಿಸೋದು ಯಾಕೆ ಗುರುಜಿ? ಎಲ್ಲ ಪ್ರೇಕ್ಷಕರಿಗೂ ಮೊದಲಿಗೆ ಗೌರಿ ಗಣೇಶದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶದ ಹಬ್ಬದಲ್ಲಿ ಮೊದಲಿಗೆ ಗೌರಿಯನ್ನು ಯಾತಕ್ಕಾಗಿ ನಾವು ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಪ್ರಶ್ನೆಯನ್ನು ಹಾಕಿದ್ದೀರಾ. ಬಹಳ ಸಂತೋಷವಾಗಿರ್ತಕ್ಕಂಥದ್ದು. ಯಾರಿಗೂ ಈ ಪ್ರಶ್ನೆ ತಿಳಿದಿಲ್ಲ. ಗೌರಿ ಗಣೇಶ ಹಬ್ಬ ಅಂದ್ರೇ ಎಲ್ಲರೂ ಅಧಿಕ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥದ್ದು. ಗಣೇಶನ ಹಬ್ಬ ಅಂದ್ರೇ ಸಾಕು, ಎಲ್ಲರ ಮುಖದಲ್ಲಿ ಸಂತೋಷ, ಎಲ್ಲರ ಮನಸ್ಸಿನಲ್ಲಿ ಈ ಥರ ಮಾಡಬಹುದು, ಈ ವ್ಯವಸ್ಥೆಯಲ್ಲಿ ಮಾಡಬೇಕು ಎಂಬುದಂತಹ ಹಬ್ಬವಾಗಿರ್ತಕ್ಕಂಥದ್ದು. ಮೊದಲಿಗೆ ಗೌರಿ ಗಣೇಶ ಅಂದರೆ ಗೌರಿಯನ್ನು ಪೂಜೆ ಯಾತಕ್ಕಾಗಿ ಮಾಡ್ತೀವಿ ಅಂದರೆ, ತಾಯಿ ಬರದೇ ಇರೋದು ಮಗನು ಸಹ ಭೂಲೋಕಕ್ಕೆ ಬರಲ್ಲ. ತಾಯಿಯನ್ನು ಕರೆದ ಮೇಲೇ ಪ್ರತಿಯೊಬ್ಬ ಮಕ್ಕಳು ಬರ್ತಕ್ಕಂಥದ್ದು. ಯಾವುದೇ ಒಂದು ಸಮಾರಂಭಗಳಲ್ಲೂ ಸಹ ನಾವು ಕರಿಬೇಕಾದ್ರೆ ಏನಂತ ಕರಿತೀವಿ? ಸಹ ಕುಟುಂಬ ಸಮೇತರಾಗಿ ಬಂದು ನಮಗೆ ಆಶೀರ್ವಾದವನ್ನು ಮಾಡಿ ಅಂತ ಹೇಳ್ತೀವಿ. ಹಾಗೆ ಗೌರಿ ಗಣೇಶ ಹಬ್ಬದಲ್ಲೂ ಸಹ ನಾವು ಮೊದಲಿಗೆ ತಾಯಿಯಾಗಿರ್ತಕ್ಕಂತಹ ಸರ್ವಮಂಗಳೆಯನ್ನು ಕರೆದು ಗೌರಿಯನ್ನು ಕರೆದು ನಾವು ಪೂಜೆಯನ್ನು ಮಾಡ್ತೀವಿ. ಗುರುಜಿ, ಮುಂಬೈಯಲ್ಲಿ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗಣಪತಿ ಹಬ್ಬ ಅಂದ್ರೇ ನಾನು ಇವಾಗಲೇ ಹೇಳಿದಾಗೆ ಎಲ್ಲರ ಮನಸ್ಸಿನಲ್ಲಿ ಸಂತೋಷಗೊಂಡಂತಹ ಹಬ್ಬ ಅಂತ ಹೇಳ್ತೀವಿ. ಮುಂಬೈಯಲ್ಲಂತಲೇ ಅಲ್ಲ, ವಿಧ ದೇಶಗಳಲ್ಲೂ ಸಹ ಗಣಪತಿ ಹಬ್ಬವನ್ನು ಅಧಿಕ ವಿಜೃಂಭಣೆಯಿಂದನೂ ಆಚರಿಸುತ್ತಾರೆ. ಆ ಮುಂಬೈಯಲ್ಲಿ ಅಂತ ಹೇಳಬೇಕಾದ್ರೆ ಪ್ರತಿಯೊಂದು ಗಲ್ಲಿಯೊಳಗಡೆನೂ ಸಹ ಹಬ್ಬವನ್ನು ಸಹ ಆಚರಿಸುತ್ತಾರೆ. ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿನಲ್ಲಿ ತಗೊಂಡಾಗ ಇಲ್ಲೂ ಸಹ ಅಷ್ಟೇ, ಪ್ರತಿಯೊಂದು ದೇವಾಲಯದಲ್ಲಾಗಿರ್ಬೋದು, ಗಲ್ಲಿಗಳಲ್ಲಾಗಿರ್ಬೋದು ಈ ಹಬ್ಬವನ್ನು ಸಹ ಆಚರಣೆಯನ್ನು ಮಾಡ್ತಾ ಹೋಗ್ತಾ ಇರ್ತೀವಿ. ಅದಕ್ಕಾಗಿ ಗೌರಿ ಗಣೇಶವನ್ನು ಅಧಿಕ ವಿಜೃಂಭಣೆಯಿಂದ ನಾವು ಆಚರಿಸುತ್ತೇವೆ. ಈ ಗಣೇಶ ಹಬ್ಬದ ದಿನ ಈ ಮರದಲ್ಲಿ ಬಾಗಿಣ ಕೊಡೋದು ಯಾಕೆ ಗುರುಜಿ? ಗಣೇಶ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ ಮರದ ಬಾಗಿಣವನ್ನು ಹೆಣ್ಣು ಮಕ್ಕಳು ಯಾತಕ್ಕಾಗಿ ಕೊಡಬೇಕು ಅಂದರೆ, ತಮ್ಮ ಮಾಂಗಲ್ಯ ಭಾಗ್ಯ ಚೆನ್ನಾಗಿರಲಿ ಎಂಬುವ ಉದ್ದೇಶವನ್ನು ಇಟ್ಟುಕೊಂಡು ಮುತ್ತೈದೆಯರಿಗೆ ಬಾಗಿಣವನ್ನು ಸಲ್ಲಿಸ್ತಕ್ಕಂಥದ್ದು. ಮೊದಲಿಗೆ ನಾವು ಗೌರಿಯ ಪೂಜೆಯನ್ನು ಮಾಡಿದ ಮೇಲೆ ತಾಯಿಗೆ ಒಂದು ಬಾಗಿಣವನ್ನು ಸಲ್ಲಿಸ್ತೇವೆ. ಆನಂತರ ಬಂಧು ಬಳಗದವರಿಗೆ ಈ ಬಾಗಿಣವನ್ನು ಕೊಟ್ಟು ನಮ್ಮ ಸೌಮಂಗಲ್ಯವನ್ನು ಅಭಿವೃದ್ಧಿಯನ್ನು ಮಾಡಿ ಎಂಬುದಾಗಿ ಹೇಳಿ ಆಶೀರ್ವಾದವನ್ನು ಪಡೆದು ನಾವು ಆ ಬಾಗಿಣವನ್ನು ಸಲ್ಲಿಸ್ತಕ್ಕಂಥದ್ದಮ್ಮ. ಗಣೇಶ ಹಬ್ಬದಲ್ಲಿ ಸುಮಾರು ತಿಂಡಿಗಳನ್ನು ಮಾಡ್ತಾರೆ ಗುರುಜಿ, ಅದರಲ್ಲಿ ವಿಶೇಷ ಗಣೇಶ ಹಬ್ಬದಲ್ಲಿ ಗಣಪತಿಗೆ ವಿಧವಾದ ತಿನಿಸುಗಳನ್ನು ಮಾಡಿ ಕೊಡ್ತಾ ಇರ್ತಾರೆ. ಆದರೆ ಅಧಿಕ ಪ್ರಿಯಕರವಾಗಿರ್ತಕ್ಕಂತಹ ತಿನಿಸು ಅಂದರೆ ಮೋದಕ ಅಂತಲೇ ಹೇಳ್ಬೋದು ನಾವು. ಮೋದಕ ಅಥವಾ ಕರಿಕಡುಬು ಅಥವಾ ಎಳ್ಳುಂಡೆ, ಈ ವಿಧದಲ್ಲಿ ಗಣಪನಿಗೆ ನೈವೇದ್ಯವನ್ನು ಮಾಡಿ ನಾವು ತಿನಿಸುಗಳನ್ನು ಕೊಡ್ತೇವೆ.
ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದೇ ನಾವು ಯಾವುದಕ್ಕಾಗಿ ಅಂದರೆ ಮೋದಕ ಮತ್ತು ಚನಕ ಅಂತ ಹೇಳ್ತೀವಿ. ಚನಕ ಅಂದರೆ ಕಡಲೆಕಾಳಿನ ಉಸಲಿಯಿಂದ ಆ ಭಗವಂತನಿಗೆ ನೈವೇದ್ಯವನ್ನು ನಾವು ಮಾಡಬೇಕಾಗತ್ತೆ. ಗಣೇಶನ ಸೊಂಡಿಲು ಬಲಭಾಗದಲ್ಲಿ ಇದ್ದರೆ ಶ್ರೇಷ್ಠನಾ ಅಥವಾ ಎಡಭಾಗದಲ್ಲಿದ್ದರೆ ಶ್ರೇಷ್ಠನಾ? ಗಣೇಶನ ಸೊಂಡಿಲು ಕೆಲವರು ತಿಳಿದ ಹಾಗೆ ಬಲಭಾಗದಲ್ಲಿಟ್ಟು ನಾವು ಪೂಜೆಯನ್ನು ಮಾಡಿದಾಗ ನೇಮ ನಿಷ್ಠೆಗಳಿಂದ ಆ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ಎಡಭಾಗದಲ್ಲಿ ಇದ್ದಾಗಲೂ ಆ ಭಗವಂತನಿಗೆ ನಾವು ಯಾವ ವಿಧಾನದಲ್ಲಿ ನಾವು ಪೂಜೆಯನ್ನು ಸಲ್ಲಿಸಬೇಕೋ ಅದೇ ವಿಧಾನದಲ್ಲಿ ನಾವು ಸಲ್ಲಿಸಬಹುದು. ಆದರೆ ಬಲಭಾಗ ಶ್ರೇಷ್ಠನ ಎಡಭಾಗ ಶ್ರೇಷ್ಠನ ಎಂಬುದಕ್ಕಿಂತ ಗಣಪನನ್ನು ಆರಾಧನೆಯನ್ನು ಮಾಡಿದರೆ ತುಂಬ ಶ್ರೇಷ್ಠಕರವಾಗಿರ್ತಕ್ಕಂಥದ್ದು. ಅದು ಬಲಮುರಿ ಆಗಿರ್ಬೋದು, ಎಡಮುರಿ ಆಗಿರ್ಬೋದು. ಗಣಪನನ್ನು ನಾವು ಪೂಜೆಯನ್ನು ಮಾಡಿದರೆ ಅವನು ನಮಗೆ ಪ್ರತಿ ಕಾರ್ಯಗಳನ್ನು ಕೊಟ್ಟು ಮತ್ತು ನಮಗೆ ಆಶೀರ್ವಚನವನ್ನು ನೀಡುತ್ತಾನೆ. ಗೌರಿಯನ್ನು ಸ್ವರ್ಣ ಗೌರಿ ಅಂತ ಕರೀತಾರೆ ಮತ್ತು ಇನ್ನೂ ಎಷ್ಟು ಹೆಸರುಗಳಿದೆ? ಗೌರಿಯನ್ನು ಸ್ವರ್ಣ ಗೌರಿ ಅಂತಲೂ ಕರೀತಾರೆ, ಸರ್ವಮಂಗಳ ಅಂತಲೂ ಕರೀತಾರೆ, ಪಾರ್ವತಿ ಅಂತಲೂ ಕರೀತಾರೆ. ನಾನಾ ವಿಧಗಳಿಂದನೂ ಸಹ ಆ ತಾಯಿಯನ್ನು ನಾವು ಕರಿತಾ ಬರುತ್ತಾ ಇರ್ತೀವಮ್ಮ. ಆದ್ದರಿಂದ ಆ ತಾಯಿಗೆ ನಾನಾ ವಿಧದ ಸ್ವರ್ಣಗಳನ್ನು ಹಾಕ್ಕೊಂಡಿರ್ತಕ್ಕಂತಹ ದೇವಿಯನ್ನು ಸಹ ಸ್ವರ್ಣಗೌರಿ ಅಂತಲೇ ನಾವು ಕರಿಬೇಕಾಗತ್ತೆ. ಗೌರಿ ಗಣೇಶನಿಗೆ ಪ್ರಿಯವಾದ ಸೂತ್ರ ಯಾವುದು? ಗೌರಿ ಗಣೇಶನಿಗೆ ಪ್ರಿಯವಾಗಿರ್ತಕ್ಕಂತಹ ಸೂತ್ರಗಳು ಅಂದರೆ ಆ ಭಗವಂತನ ಆರಾಧನೆಯನ್ನು ಯಾರು ನೇಮನಿಷ್ಠೆಗಳಿಂದ ಮಾಡುತ್ತಾರೆಯೋ ಅದೇ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸೂತ್ರ. ಈ ತಾಯಿ ಮಗನ ಒಂದು ಸಂಬಂಧ ಹೇಗಿರುತ್ತೆ ಅಂದರೆ ಅದೇ ಒಂದು ವಿಶೇಷವಾಗಿರ್ತಕ್ಕಂತಹ ಸೂತ್ರ ಅಂತ ಹೇಳ್ತೀವಿ. ಆ ಗಣಪನನ್ನು ಆ ತಾಯಿ ಸೃಷ್ಟಿಯನ್ನು ಮಾಡಿದ್ದಲಿಂದಲೇ ನಾವು ಇವಾಗ ಗಣೇಶನ ಹಬ್ಬ ಎಂಬುದಂಥದ್ದು ನಾವು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಅದೇ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸೂತ್ರ ಆಗಿರ್ತದೆ. ಮರಳಿನ ಗೌರಿ ಶ್ರೇಷ್ಠ ಅಂತ ಹೇಳ್ತಾರೆ ಗುರುಜಿ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಾವು ಗೌರಿ ಹಬ್ಬದಲ್ಲಿ ಮರಳಿನ ಗೌರಿಯನ್ನು ನಾವು ಪೂಜೆ ಮಾಡ್ತೀವಿ. ಯಾತಕ್ಕಾಗಿ ಅಂದರೆ ಬಹಳ ಶ್ರೇಷ್ಠಕರವಾಗಿರ್ತಕ್ಕಂಥದ್ದು ಮರಳಿನ ಗೌರಿ ಅಂತ. ಅದರಲ್ಲಿ ಒಂದು ಶಿಲೆಯನ್ನು ಇಟ್ಟು ಪರಮೇಶ್ವರ ಅಂತಲೂ ನಾವು ಆರಾಧನೆಯನ್ನು ಸಹ ಮಾಡ್ತೇವೆ. ಅದೇ ಗೌರಿ, ಮರಳಿನ ಗೌರಿ ಹಾಗೂ ಪರಮೇಶ್ವರ ಅಂತ. ಹಾಗೂ ಒಂದು ಕಳಶವನ್ನು ಇಟ್ಟು ಸಹ ನಾವು ಪೂಜೆಯನ್ನು ಮಾಡ್ತೀವಿ. ಒಂದು ಬಿಂಬವನ್ನು ಇಟ್ಟು ಸಹ ಪೂಜೆಯನ್ನು ಮಾಡ್ತೀವಿ. ಅದಕ್ಕೆ ಸ್ವರ್ಣಗೌರಿ ಅಂತಲೂ ನಾವು ಕರಿತೇವೆ. ಬಿಂಬವನ್ನು ಇಟ್ಟಾಗ ಸ್ವರ್ಣಗೌರಿ, ಕಳಶದಲ್ಲಿಟ್ಟಾಗ ಕಳಶಗೌರಿ, ಹಾಗೂ ಮರಳಿನಲ್ಲಿ ನಾವು ಪೂಜೆಯನ್ನು ಮಾಡಿದಾಗ ಮರಳಿನ ಗೌರಿ ಅಂತ ಹೇಳ್ತೇವೆ. ಆ ಮರಳಿನ ಗೌರಿಯಲ್ಲೇ ಮೊದಲಿಗೆ ಐತಿಹಾಸಿಕದಿಂದಲೂ ಮಾಡ್ಕೊಂತ ಬರ್ತಕ್ಕಂಥದ್ದು ಆ ಮರಳಿನ ಗೌರಿ ಮುಖಾಂತರವಾಗಿ ಈ ಗೌರಿ ಹಬ್ಬವನ್ನು ಮಾಡ್ತಕ್ಕಂಥದ್ದು. ಇದು ಬಹಳ ಶ್ರೇಷ್ಠಕರವಾಗಿರ್ತಕ್ಕಂತಹ ಮರಳಿನ ಗೌರಿ ಎಂಬುವುದು ನಾವು ಹೇಳ್ತೇವೆ. ಗೌರಿ ಗಣೇಶ ಹಬ್ಬವನ್ನು ಆಚರಿಸುವ ವಿಧಿವಿಧಾನಗಳನ್ನು ಸ್ವಲ್ಪ ತಿಳಿಸ್ತೀರಾ? ಗೌರಿ ಗಣೇಶ ಹಬ್ಬದ ವಿಧಿವಿಧಾನಗಳು ಹೇಗೆ ಎಂಬುದಾಗಿ ಹೇಳಬೇಕಾದರೆ, ಒಂದು ಸಲ 2 ದಿನ ಬರ್ತಕ್ಕಂತಹ ಹಬ್ಬ ಆಗಿರುತ್ತೆ. ಮೊದಲನೇ ದಿನ ಗೌರಿ ಹಬ್ಬ, ಆನಂತರ ಗಣಪತಿ ಹಬ್ಬ ಬರುತ್ತೆ. ಅಥವಾ 2 ಒಂದೇ ಸಲ ಬರ್ತಕ್ಕಂಥದ್ದು ಸಹ ಆಗಿರುತ್ತೆ. ಈ ಮಾಡುವಂತಹ ವಿಧಿವಿಧಾನ ಹೇಗೆ ಅಂದರೆ, ಗೌರಿಯನ್ನು ನಾವು ಪೂಜೆಯನ್ನು ಮಾಡಬೇಕಾದರೆ ಮನೆಯಲ್ಲಿ ಒಂದು ಬೆಳ್ಳಿಯ ತಟ್ಟೆ, ರಜತ ತಟ್ಟೆಯಲ್ಲಿ ಕಪ್ಪು ವಸ್ತ್ರವನ್ನು ಹಾಕಿ ಅದರಲ್ಲಿ ಮರಳನ್ನು ಇಟ್ಟು, ಅದರಲ್ಲಿ ಒಂದು ಶಿಲೆಯನ್ನು ಇಟ್ಟು, ಕಳಶ ಕನ್ನಡಿಗಳನ್ನು ಇಟ್ಟು, ಸ್ವರ್ಣಗೌರಿಯ ಪ್ರತಿಬಿಂಬವನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ. ಇದು ಮಾಡ್ತಕ್ಕಂತಹ ಗೌರಿಯ ಪೂಜೆಯಲ್ಲಿ ವಿಧಾನವಾಗಿರುತ್ತೆ. ಆ ತಾಯಿಗೆ ಏನು ನಾವು ಪೂಜೆಯನ್ನು ಸಲ್ಲಿಸಬೇಕು, ಆವರಣ ಪೂಜೆ, ಪೀಠಾದಿ ಪೂಜೆಗಳು, ನಾಮಾರ್ಚನೆಗಳು, ಅಷ್ಟೋತ್ತರಗಳನ್ನೆಲ್ಲ ಸಲ್ಲಿಸಿ ಆನಂತರವಾಗಿ ಆ ಗೌರಿಗೆ ಆರತಿಯನ್ನು ಮಾಡ್ತೀವಿ. ವಿಧಿವಿಧಾನಗಳಿಂದ ಮನೆಯಲ್ಲಿ ಮಾಡಿರ್ತಕ್ಕಂತಹ ತಿಂಡಿ ತಿನಿಸುಗಳನ್ನು ತಂದು ಆ ದೇವರ ಮುಂದೆ ಇಟ್ಟು ನೈವೇದ್ಯವನ್ನು ಮಾಡಿ ಮನೆಯವರೆಲ್ಲರೂ ಭುಂಜಿಸುತ್ತಾರೆ. ಇದು ಗೌರಿ ಹಬ್ಬವಾಗಿರ್ತಕ್ಕಂಥದ್ದು. ಹಾಗೆ ಗಣಪತಿ ಪೂಜೆಯನ್ನು ಮಾಡಬೇಕಾದರೆ ಈ ಮೊದಲಿಗೆ ಗೌರಿಯನ್ನು ಮಹಿಳೆಯರೇ ಮಾಡಬೇಕು, ಮುತ್ತೈದೆಯರೇ ಮಾಡಬೇಕಾಗಿರ್ತಕ್ಕಂಥದ್ದು. ಅಂದರೆ ದಾಂಪತ್ಯ ಜೀವನ ಅವರಿಗೆ ಚೆನ್ನಾಗಿರಲಿ ಎಂಬುವಂತಹ ಭಾವವನ್ನು ಇಟ್ಟುಕೊಂಡು ಈ ಗೌರಿಯ ಒಂದು ಪೂಜೆಯನ್ನು ಮಾಡುತ್ತಾರೆ. ಪ್ರತಿ ಶ್ರಾವಣ ಮಾಸದಲ್ಲಿ ಮಂಗಳಗೌರಿಯ ಪೂಜೆಗಳನ್ನು ಮಾಡ್ತಾರೆ.
ಮಂಗಳವಾರವೊಂದು ಮಂಗಳಗೌರಿ ಪೂಜೆಯನ್ನು ಮಾಡಿ, ಯಾವಾಗ ಶ್ರಾವಣ ಮಾಸದಲ್ಲಿ ಅವರಿಗೆ ಆಗಿಲ್ವೋ ಮಂಗಳಗೌರಿ ಪೂಜೆಯನ್ನು ಮಾಡಲಿಕ್ಕೆ ಈ ಗೌರಿ ಹಬ್ಬದ ದಿನದಂದು ಆ ಪೂಜೆಯನ್ನು ಮಾಡಿ ಅರಿಶಿಣದ ಗೌರಿಯನ್ನು ಸಹ ವಿಸರ್ಜನೆಯನ್ನು ಮಾಡ್ತಾರೆ ಗೌರಿಯ ಜೊತೆಗೆ. ಹಾಗೆ ಗಣಪನನ್ನು ಪೂಜಿಸಬೇಕಾದರೆ ನಾವು ಗಂಡಸರೆಲ್ಲ ಕೆಂಪು ವಸ್ತ್ರಗಳನ್ನು ಧರಿಸಿ, ಕೆಂಪು ಗಂಧವನ್ನು ಧರಿಸಿ, ಆ ಭಗವಂತನಿಗೆ ಎಲ್ಲ ಕೆಂಪು ಪುಷ್ಪಗಳಿಂದನೇ ನಾವು ಅರ್ಚನೆ ಮಾಡಬೇಕಾಗಿರುತ್ತೆ. ಆದ್ದರಿಂದ ಆ ಗಣಪನಲ್ಲಿ ನಾವು ಒಂದು ಶ್ಲೋಕವನ್ನು ಹೇಳ್ತೇವೆ. ಏನಂತ ಹೇಳ್ತೇವೆ ಅಂದರೆ, ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತಭಾಸಸಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ ಅಂತ ಹೇಳ್ತೇವೆ. ಅಂದರೆ ರಕ್ತವರ್ಣಂ ಅಂದರೆ ಕೆಂಪು ವರ್ಣರಾಗಿರ್ತಕ್ಕಂಥದ್ದು. ಕೆಲವರು ಏನಂತಾರೆ, ಸ್ವಾಮಿಗಳು ರಕ್ತವರ್ಣಂ ಅಂತ ಶ್ಲೋಕ ಹೇಳ್ತಾ ಇದ್ದಾರೆ, ಇಲ್ಲಿ ರಕ್ತ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಸಂಸ್ಕೃತದಲ್ಲಿ ರಕ್ತವರ್ಣ ಅಂದರೆ ಕೆಂಪು ವರ್ಣ ಅಂತ ಹೇಳ್ತೀವಿ. ಈ ಕೆಂಪು ವರ್ಣಗಳಿಂದಲೇ ಆ ಭಗವಂತನಿಗೆ ಕೆಂಪು ವಸ್ತ್ರವನ್ನು ಹಾಕಿ, ಕೆಂಪು ಜನವಾರವನ್ನು ಹಾಕಿ, ಕೆಂಪು ಗೆಜ್ಜೆ ವಸ್ತ್ರಗಳಿಂದ, ಕೆಂಪು ಅಕ್ಷತೆಗಳಿಂದ, ಕೆಂಪು ನಾಮಗಳಿಂದ ಹಾಗೂ ಎಲ್ಲ ನಾನಾ ವಿಧ ಪುಷ್ಪಗಳಿಂದ ಪೂಜೆಯನ್ನು ಮಾಡಿ ಆ ಭಗವಂತನನ್ನು ಧ್ಯಾನಗಳನ್ನು ಮಾಡ್ತೀವಿ. 21 ತರಹದ ತಿಂಡಿ ತಿನಿಸುಗಳನ್ನು ಭಗವಂತನ ಮುಂದೆ ಇಟ್ಟು ನೈವೇದ್ಯವನ್ನು ಮಾಡಿ, ಆ ನಂತರ ಆರತಿಯನ್ನು ಮಾಡಿ ಆ ಭಗವಂತನಲ್ಲಿ ನಾವು ಸೇವೆಗೆ ಒಳಗಾಗ್ತೀವಿ. ಇದು ಗೌರಿ ಮತ್ತು ಗಣೇಶನ ಪೂಜೆ ವಿಧಾನವಾಗಿರ್ತಕ್ಕಂಥದ್ದು. ಗೌರಿ ಗಣೇಶವನ್ನು ಎಷ್ಟು ದಿನ ಪೂಜಿಸಬೇಕು? ಗೌರಿ ಗಣೇಶವನ್ನು ನಾವು ಮಾಡಿದ ಹಾಗೆ ಅಂದಿನ ದಿನ ಒಳ್ಳೆಯ ದಿನವಾಗಿದ್ದರೆ, ನಕ್ಷತ್ರಗಳು ಚೆನ್ನಾಗಿದ್ದರೆ ನಾವು ಗೌರಿ ಗಣಪತಿಯನ್ನು ಒಂದೇ ದಿನದಲ್ಲೂ ಸಹ ಪೂಜಿಸಬಹುದು, ಅಥವಾ 5 ದಿನಗಳನ್ನು ಇಟ್ಟು ನಾವು ಪೂಜೆಯನ್ನು ಮಾಡಬಹುದು, ಅಥವಾ 11 ದಿನಗಳ ಕಾಲ ಮನೆಯಲ್ಲಿ ಇಟ್ಟು ಪೂಜೆಗಳನ್ನು ಸಲ್ಲಿಸಬೇಕಾಗುತ್ತೆ. 11 ದಿನ ಯಾತಕ್ಕಾಗಿ ಹೇಳ್ತಾರೆ ಅಂದರೆ, ಅನಂತ ಚತುರ್ದಶಿ ಅಂತ ಒಂದು ಹಬ್ಬ ಬರುತ್ತೆ. ಆ ಹಬ್ಬದ ದಿನದಂದು ಗೌರಿ ಗಣೇಶನನ್ನು ಕಳಿಸಬಹುದಾಗಿ ಎಂಬುದಾಗಿ ಹೇಳ್ತಾರೆ. ಅಥವಾ 5 ದಿನದಲ್ಲಿ ನಕ್ಷತ್ರವೇನಾದರೂ ಚೆನ್ನಾಗಿದ್ದರೆ ಆ ನಕ್ಷತ್ರದಲ್ಲಿಯೂ ಸಹ ಆ ಗೌರಿ ಗಣೇಶನನ್ನು ವಿಸರ್ಜನೆಯನ್ನು ಮಾಡಬಹುದು. ಅಥವಾ 3ನೇ ದಿನದಲ್ಲಿ 5 ದಿನಗಳಲ್ಲಿ ವಿಸರ್ಜನೆಗಳನ್ನು ಸಹ ಮಾಡಬಹುದಾಗಿರುತ್ತೆ. ಉಪ್ಪಕ್ಕೆ ಇಡುವ ಶಾಸ್ತ್ರ ಅಂದರೆ ಏನು? ಇದರ ವಿಶೇಷತೆ ಏನು ಗುರುಜಿ? ಸಾಮಾನ್ಯವಾಗಿ ಉಪ್ಪಕ್ಕೆ ಇಡುವ ಶಾಸ್ತ್ರ ಅಂದರೆ ದೇವರಿಗೆ ಮಡಿಲನ್ನು ತುಂಬುವಂತಹ ಶಾಸ್ತ್ರ ಅಂತ ಹೇಳ್ತೀವಿ. ತಾಯಿಯನ್ನು ನಾವು ಕಳಿಸ್ಬೇಕಾದ್ರೆ ಬರೀ ಕೈಯಲ್ಲಿ ನಾವು ಕಳಿಸೋಕ್ಕಾಗಲ್ಲ. ಆದ್ದರಿಂದ ಅಂದಿನ ಕಾಲದಲ್ಲಿ ನಾವು ಏನು ಮಾಡ್ತಾಯಿದ್ರಿ, ಮದುವೆ ಮಾಡಬೇಕಾದ್ರೆ ಗುತ್ತಿ ಅಂತ ಹೇಳ್ತೀವಿ. ಅಂದರೆ ತಿಂಡಿ ತಿನಿಸುಗಳನ್ನು ಕೊಟ್ಟು ಆ ಹೆಣ್ಣು ಮಗಳಿಗೆ ಕೊಟ್ಟು ನಾವು ಮನೆಗೆ ಕಳಿಸ್ತಾ ಇರ್ತೀವಿ. ಅದೇ ಮಡಿಲಕ್ಕಿನ ಶಾಸ್ತ್ರ ಅಂತ ಹೇಳ್ತೀವಿ. ಆ ಗೌರಿ ದೇವಿಗೂ ಅಷ್ಟೇ, ನಾವು ಅಕ್ಕಿ, ಬೆಲ್ಲ, ಒಣಕೊಬ್ಬರಿ ಬಟ್ಲು, ಕಡಲೆ ಪಪ್ಪು, ಹುರುಗಡ್ಲೆ ಇವನ್ನೆಲ್ಲ ಇಟ್ಟು, ಬಳೆ ಎಲ್ಲವನ್ನು ಇಟ್ಟು ಆ ತಾಯಿಗೆ ಮಡಿಲಕ್ಕಿಯ ಶಾಸ್ತ್ರವನ್ನು ಮಾಡಿ ತನ್ನ ಗಂಡನ ಮನೆಗೆ ಕಳಿಸ್ತಕ್ಕಂಥದ್ದು. ಇದೇ ಉಪ್ಪಕ್ಕಿಯ ಶಾಸ್ತ್ರ. ಅಂದರೆ ಸೌಮಂಗಲ್ಯ ಅಭಿವೃದ್ಧಿಯನ್ನು ಮಾಡುತ್ತೆ. ಈ ಮಡಿಲಕ್ಕಿ ಇಡೋದ್ರಿಂದ ಏನಂದರೆ ಹೆಣ್ಣಿನ ಸಂತತಿಯನ್ನು ಜಾಸ್ತಿಯನ್ನು ಮಾಡ್ತಕ್ಕಂಥದ್ದು. ಈ ಮಡಿಲಕ್ಕಿ ಶಾಸ್ತ್ರವೇ ಬಂದು ಹೆಣ್ಣಿಗಾಗಿಯೇ ಮಾಡ್ತಕ್ಕಂತಹ ಶಾಸ್ತ್ರ ಅಂತ ಹೇಳ್ತಾರೆ. ಗೌರಿ ಗಣೇಶ ಹಬ್ಬದ ಪೌರಾಣಿಕ ಮಹತ್ವವನ್ನು ತಿಳಿಸ್ಕೊಡ್ತೀರಾ? ಗೌರಿ ಗಣೇಶದ ಮಹತ್ವ ಏನಂದರೆ, ವಿಶಿಷ್ಟವಾಗಿರ್ತಕ್ಕಂತಹ ಮಹತ್ವವೆಂದರೆ ಸ್ವರ್ಣಗೌರಿಯನ್ನು ಪೂಜೆ ಮಾಡ್ತಕ್ಕಂಥದ್ದು. ನಮಗೆ ಆಯುಷ್ಯು, ಆರೋಗ್ಯ, ದೀರ್ಘ ಎಲ್ಲ ಕೊಡಲಿ ಎಂಬುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಮಾಡ್ತಕ್ಕಂತಹ ಪೂಜೆಯನ್ನು ಗೌರಿಯ ಮಹತ್ವವಾಗಿರ್ತಕ್ಕಂಥದ್ದು. ಹಾಗೆ ಗಣಪತಿಯನ್ನು ಯಾತಕ್ಕಾಗಿ ಪೂಜೆ ಮಾಡ್ತಾರೆ ಅಂದರೆ, ನಮ್ಮ ಕೈಂಕರ್ಯಗಳೆಲ್ಲ ನಿಂತು ಹೋಗಿರುತ್ತೆ. ಆ ನಿಂತು ಹೋಗಿರತಕ್ಕಂತಹ ಕೈಂಕರ್ಯಗಳನ್ನೆಲ್ಲ ನೆರವೇರಿಸಿಕೊಡಪ್ಪ, ನಿರ್ವಿಘ್ನವಾಗಿ ಮಾಡಿಕೊಡಪ್ಪ ಎಂಬುದಾಗಿಯೇ ಹೇಳ್ತಕ್ಕಂಥದ್ದು. ಈ ಗೌರಿ ಮತ್ತು ಗಣೇಶನ ಮಹತ್ವವೇ ಈ ಒಂದು ನಾವು ಬೇಡಿಕೊಳ್ಳತಕ್ಕಂಥದ್ದೇ ಮಹತ್ವವಾಗಿರ್ತಕ್ಕಂಥದ್ದು. ಗಣೇಶನ ಬಾಲ್ಯದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತೀರಾ ಗುರುಜಿ? ಗಣೇಶನ ಬಾಲ್ಯದ ಬಗ್ಗೆ ಹೇಳಬೇಕಾದರೆ, ಗಣೇಶ ಹೇಗೆ ಬಂದ ಎಂಬುದಾಗಿ ಮೊದಲಿಗೆ ತಿಳಿಸ್ತೇನೆ. ಪುರಾಣದಲ್ಲಿ ಹೇಳತಕ್ಕಂಥದ್ದು, ಕೃತಯುಗದಲ್ಲಿ ಪಾರ್ವತಿ ಪರಮೇಶ್ವರನ ಪುತ್ರನಾಗಿರ್ತಕ್ಕಂಥವನು ವಿಘ್ನೇಶ್ವರ ಅಂತ ಹೇಳ್ತೀವಿ. ಈ ವಿಘ್ನೇಶ್ವರ ಹೇಗೆ ಬಂದ ಎಂಬುದಾಗಿ ಹೇಳಬೇಕಾದರೆ, ಒಂದಾನೊಂದು ದಿನದಲ್ಲಿ ಪಾರ್ವತೀ ದೇವಿಯು ಸ್ನಾನಗೃಹಕ್ಕೆ ಹೊರಟಿರ್ತಾಳೆ. ಅಲ್ಲಿ ನಂದಿ ಕಾವಲನ್ನು ಇರಿಸಿ ಸ್ನಾನಗೃಹಕ್ಕೆ ಹೋಗಿ ಸ್ನಾನವನ್ನು ಮಾಡಬೇಕಾದರೆ ಪರಮೇಶ್ವರ ಕೈಲಾಸದಿಂದ ಸ್ನಾನಗೃಹಕ್ಕೆ ಬರ್ತಾನೆ. ಬಂದಾಗ ಆ ಪರಮೇಶ್ವರನ್ನು ತಡೆಯುವಂತಹ ಶಕ್ತಿ ಯಾವ ದೇವಾನುದೇವತೆಗಳಿಗೂ ಸಹ ಇರೋಲ್ಲ, ಆ ನಂದಿಗೂ ಸಹ ಇರಲ್ಲ.
ಆಗ ನಂದಿ ಪರಮೇಶ್ವರ ಬಂದ ಎಂಬುವ ಕೂಡಲೇ ಸ್ನಾನಗೃಹದಲ್ಲಿ ಪರಮೇಶ್ವರನನ್ನು ಕಳಿಸ್ತಾನೆ. ಆಗ ಪಾರ್ವತೀ ದೇವಿಯು ಒಂದು ಆಲೋಚನೆಯನ್ನು ಮಾಡಿ ಗಂಧವನ್ನು ತೇದು, ತನ್ನ ಬೆವರಿನಿಂದ ಗಂಧವನ್ನು ತೇದು ಆ ಗಂಧದಲ್ಲಿ ಸುಂದರವಾಗಿರ್ತಕ್ಕಂತಹ ಮೂರ್ತಿಯನ್ನು ತಯಾರಿಸಿ ಆ ಬೊಂಬೆಗೆ ಜೀವವನ್ನು ಕೊಟ್ಟು ಅದಕ್ಕೆ ಗಣಪ ವಿಘ್ನೇಶ್ವರ ಎಂಬುವಂತಹ ಹೆಸರನ್ನು ಇಟ್ಟು ನಾಮಕರಣವನ್ನು ಸಹ ಮಾಡುತ್ತಾಳೆ. ಆ ಗಣೇಶನಿಗೆ ಒಂದು ಆಜ್ಞೆಯನ್ನು ನೀಡುತ್ತಾಳೆ ತಾಯಿಯಾಗಿರ್ತಕ್ಕಂಥವಳು. ನಾನು ಸ್ನಾನಗೃಹಕ್ಕೆ ಹೋಗುತ್ತೇನೆ, ಇಲ್ಲಿ ಯಾರೇ ಬಂದರೂ ಸಹ ನೀನು ಬಿಡಬಾರದು ಎಂಬುವ ಮಾತನ್ನು ಆ ಗಣಪತಿಗೆ ಹೇಳುತ್ತಾಳೆ. ಆ ಗಣಪತಿ ತಾಯಿ ಮಾತಿಗೆ ತಪ್ಪದೆ ಬಾಗಿಲಲ್ಲೇ ನಿಂತುಕೊಂಡು ಕಾವಲು ಕಾಯುತ್ತಿರುತ್ತಾನೆ. ಆಗ ಪರಮೇಶ್ವರ ಬರುತ್ತಾರೆ. ಪರಮೇಶ್ವರ ಬಂದರೂ ಸಹ ಬಿಡಲ್ಲ. ಆಗ ಪರಮೇಶ್ವರ ಕೋಪಗ್ರಸ್ತನಾಗ್ತಾನೆ. ಆಗ ನಂದಿ ಬಂದು ಹೇಳ್ತಾನಂತೆ, ಬಾಲಕ, ಅವನಿಗೆ ನಾನು ಬುದ್ಧಿಯನ್ನು ಹೇಳುತ್ತೇನೆ, ಇರಿ ಪರಮೇಶ್ವರ, ನೀವು ಕೋಪಗೊಳ್ಳಬೇಡಿ ಎಂಬುದಾಗಿ ಹೇಳುತ್ತಾನೆ. ಆಗ ನಂದಿ ಬಂದು ಹೇಳಿದರೂ ಸಹ ಬಿಡುವುದಿಲ್ಲ. ಅದು ಯಾರೇ ಆಗಲಿ, ತಾಯಿ ಆಜ್ಞೆ ಆಗಿದೆ, ನಾನು ಯಾರನ್ನು ಸಹ ನಾನು ಒಳಗಡೆ ಬಿಡುವುದಿಲ್ಲ ಎಂಬುದಾಗಿ ಗಣಪತಿ ಹೇಳುತ್ತಾನೆ. ಆಗ ಪರಮೇಶ್ವರನಲ್ಲಿ ಮತ್ತು ಗಣಪತಿಯಲ್ಲಿ ಯುದ್ಧವು ನಡೆಯುತ್ತೆ. ಯುದ್ಧವು ನಡೆದಾಗ ಆ ಯುದ್ಧದಲ್ಲಿ ಬಹಳಷ್ಟು ಕೋಪಗೊಂಡು ಪರಮೇಶ್ವರ ತನ್ನ ತ್ರಿಶೂಲದಿಂದ ಆ ಬಾಲಕನ ಶಿರಸ್ಸನ್ನು ಛೇದನವನ್ನು ಮಾಡುತ್ತಾನೆ. ಆಗ ಅಮ್ಮ ಎಂಬ ಕೂಗಿದ ಕೂಡಲೇ ಪಾರ್ವತಿ ದೇವಿಯು ಸ್ನಾನಗೃಹದಿಂದ ಬರುತ್ತಾಳೆ. ಆಗ ತಾಯಿ ಕೋಪಗೊಂಡಿದ್ದ ತಕ್ಷಣವೇ ಬ್ರಹ್ಮ, ವಿಷ್ಣು, ಸರಸ್ವತಿ, ಮಹಾಲಕ್ಷ್ಮಿ ಎಲ್ಲರೂ ಕೈಲಾಸ ಲೋಕಕ್ಕೆ ಬರುತ್ತಾರಂತೆ. ಕೈಲಾಸ ಲೋಕಕ್ಕೆ ಬಂದಾಗ ಪಾರ್ವತಿ ದೇವಿ ಕೇಳುತ್ತಾಳಂತೆ, ನಿಮ್ಮ ಮಗನನ್ನು ನೀವೇ ನಿಮ್ಮ ಕೈಯಿಂದ ಹೊಂದಿ ಹಾಕಿದ್ದೀರಲ್ಲ ಎಂಬುದಾಗಿ ಕೇಳಿದಾಗ ಆಗ ಪರಮೇಶ್ವರನು ಹೇಳುತ್ತಾನಂತೆ, ನನಗೇನಗೆ ಗೊತ್ತು ದೇವಿ, ಅವನು ನಮ್ಮ ಮಗ ಎಂಬುದಾಗಿ ನನಗೆ ಅರಿವಾಗಿಲ್ಲ ಎಂಬುದಾಗಿ ಹೇಳಿದಾಗ, ಹೇಗಾದರೂ ಮಾಡಿ ಈ ಬಾಲಕನಿಗೆ ಮರುಜೀವವನ್ನು ನೀವು ತುಂಬಿಸಬೇಕು ಎಂಬುದಾಗಿ ಹೇಳಿದಾಗ ಶಿವ ಆವಾಗ ಹೇಳುತ್ತಾರಂತೆ, ಒಂದು ಸಲ ತ್ರಿಶೂಲದಿಂದ ಛೇದವಾದ ರುಂಡ ಮತ್ತೊಂದು ಸಲ ಆ ದೇಹಕ್ಕೆ ಕೂಡದು. ಆದ್ದರಿಂದ ನನ್ನ ತ್ರಿಶೂಲದಿಂದ ಯಾರ ರುಂಡವು ಛೇದವಾಗಿರಲ್ವೋ ಆ ರುಂಡವನ್ನು ತಂದರೆ ನಾನು ಆ ಬಾಲಕನಿಗೆ ಜೀವವನ್ನು ನೀಡುತ್ತೇನೆ, 1 ಗಂಟೆಯ ಕಾಲದಲ್ಲಿ ತರಬೇಕು ಎಂಬುದಾಗಿ ಹೇಳಿದಾಗ, ಅದಕ್ಕೆ ನೀವೇ ದಾರಿಯನ್ನು ನೋಡಬೇಕು ಪರಮೇಶ್ವರ ಎಂಬುದಾಗಿ ಪಾರ್ವತಿ ಹೇಳಿದಾಗ ಬ್ರಹ್ಮ ಮತ್ತು ಮಹೇಶ್ವರರಿಬ್ಬರು ಹೇಳುತ್ತಾರಂತೆ, ನಿಮ್ಮ ಗಣಗಳಿಗೆ ಹೇಳಿ ಅವರಿಗೆ ಹೇಳಿ ಒಂದು ರುಂಡವನ್ನು ತೆಗೆದುಕೊಂಡು ಬನ್ನಿ ಎಂಬುದಾಗಿ ಹೇಳಿದಾಗ ಪರಮೇಶ್ವರರು ಹೇಳುತ್ತಾರಂತೆ, ಯಾರು ಉತ್ತರ ದಿಕ್ಕಿಗೆ ತಾಯಿ ಮಕ್ಕಳಿಬ್ಬರು ಬೆನ್ನಿಗೆ ತೋರಿಸಿ ಮಲಗಿರುತ್ತಾರೆಯೋ ಆ ಮಗುವಿನ ಶಿರಸ್ಸನ್ನು ತೆಗೆದುಕೊಂಡು ಬನ್ನಿ ಎಂಬುದಾಗಿ ಹೇಳಿದಾಗ ಇಡೀ ಲೋಕದಲ್ಲಿ ಎಲ್ಲೇ ನೋಡಿದ್ರೂ ತಾಯಿ ಮಕ್ಕಳಿಬ್ಬರು ಅಪ್ಪಿಕೊಂಡೇ ಮಲಗಿರುತ್ತಾರಂತೆ. ಆದರೆ ಒಂದು ಆನೆಯ ಮಾತ್ರವು ತನ್ನ ಮಗಳಿಗೆ ಒಂದು ಬೆನ್ನನ್ನು ತೋರಿಸಿ ಮಲಗಿರ್ತಕ್ಕಂತಹ ಆ ಮಗುವಿನ ಆನೆಯ ಒಂದು ಶಿರಸ್ಸನ್ನು ಛೇದನವನ್ನು ಮಾಡಿ ಆ ಕೈಲಾಸ ಲೋಕಕ್ಕೆ ಗಣಾದಿಗಳು ತೆಗೆದುಕೊಂಡು ಬರುತ್ತಾರೆ. ಆಗ ತೆಗೆದುಕೊಂಡು ಬಂದಾಗ ಆ ಶಿರಸ್ಸನ್ನು ನೋಡಿದಾಗ ಗಣಗಳನ್ನು ಪರಮೇಶ್ವರ ಕೇಳುತ್ತಾನಂತೆ, ನಾನು ಮಗುವಿನ ಶಿರಸ್ಸನ್ನು ತೆಗೆದುಕೊಂಡು ಬನ್ನಿ ಅಂದರೆ ಒಂದು ಪ್ರಾಣಿಯ ಶಿರಸ್ಸನ್ನು ತಂದಿದ್ದೀರಾ ನೀವು ಎಂಬುದಾಗಿ ಹೇಳಿದಾಗ ಬ್ರಹ್ಮದೇವನು ಹೇಳುತ್ತಾನಂತೆ, ಇದು ಸಮಯವಲ್ಲ, ಹಾಗಾಗಿ ಆ ಬಾಲಕನಿಗೆ ಶಿರಸ್ಸನ್ನು ಕೊಟ್ಟು ನೀನು ಪ್ರಾಣದಾನವನ್ನು ಮಾಡು ಮೃತ್ಯುಂಜಯ ಎಂಬುದಾಗಿ ಹೇಳಿದಾಗ ಆ ಪರಮೇಶ್ವರನು ಆನೆಯ ತಲೆಯನ್ನು ಇಟ್ಟು ಆ ಬಾಲಕನಿಗೆ ಜೀವವನ್ನು ನೀಡುತ್ತಾನೆ. ಆಗ ಇಂದ್ರಾದಿ ಅಷ್ಟದಿಕ್ಪಾಲಕರಾಗಿರಬಹುದು, ಬ್ರಹ್ಮ, ಮಹೇಶ್ವರ, ಪಾರ್ವತಿ, ಸರಸ್ವತಿ ಎಲ್ಲರೂ ಆ ಭಗವಂತನಿಗೆ ವರವನ್ನು ನೀಡುತ್ತಾರೆ. ನೀನು ವಿದ್ಯಾಧಿಪತಿ, ಬುದ್ಧಿಗೆ ಅಧಿಪತಿ, ಸಕಲ ಕಾರ್ಯಗಳಿಗೆ ಕಾರಕನು ನೀನೇ ಎಂಬುದಾಗಿ ಹೇಳಿದಾಗ ಪರಮೇಶ್ವರನು ಪ್ರಾಮುಖ್ಯತೆಯನ್ನು ಕೊಡುತ್ತಾನಂತೆ. ಭೂಲೋಕದಲ್ಲಿ ಯಾರೇ ಪೂಜೆ ಮಾಡಿದರೂ ಮೊದಲಿಗೆ ನಿನ್ನ ಪೂಜೆಯನ್ನು ಮಾಡಿ ಆನಂತರವಾಗಿ ಬೇರೆ ಪೂಜೆಗಳನ್ನು ಮಾಡುವಂತಹ ವರವನ್ನು ನೀಡುತ್ತೇನೆ. ಪ್ರತಿ ಭಾದ್ರಪದ ಚೌತಿಯ ದಿನದಂದು ಯಾರು ನಿನ್ನ ಪೂಜೆಯನ್ನು ಮಾಡುತ್ತಾರೆಯೋ ಸಕಲ ಇಷ್ಟಾರ್ಥಗಳನ್ನು ನೀನು ಕೊಡುವಂತಹ ಶಕ್ತಿ ನಿನಗೆ ನೀಡುತ್ತೇನೆ ಎಂಬುದಾಗಿ ಆ ಗಣಪತಿಗೆ ಶಿವನು ವರವನ್ನು ನೀಡುತ್ತಾನೆ ಎಂಬುದಕ್ಕೆ ಈ ಪುರಾಣದ ಒಂದು ಮಹತ್ವವಾಗಿರ್ತಕ್ಕಂಥದ್ದು. ಗಣೇಶನ ತುಂಟಾಟ ಮತ್ತು ಬುದ್ಧಿವಂತಿಕೆ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ಗುರುಜಿ? ಗಣೇಶನ ತುಂಟಾಟ ಅಂದರೆ ಅವನ ತುಂಟಾಟವಿದ್ದಿದ್ದೇ ನಂದಿ, ಭೃಂಗಿ, ಜಟಾದಿ, ಮುನಿಶಾಂಬವುಗಳ ಜೊತೆಯಲ್ಲಿ. ಆಗ ಸುಬ್ರಹ್ಮಣ್ಯವು ಸಹ ಅವನ ತಮ್ಮನಾಗಿರುತ್ತಾರೆ. ಇದ್ದಾಗ
ನಾರದರು ಒಂದು ಮಾವಿನ ಹಣ್ಣನ್ನು ತರುತ್ತಾರೆ. ಮಾವಿನ ಹಣ್ಣನ್ನು ತಂದಾಗ ಗಣಪತಿಯಾಗಿರಲಿ ಸುಬ್ರಹ್ಮಣ್ಯ ಆಗಿರಲಿ ಇಬ್ಬರು ಈ ಹಣ್ಣು ನನಗೆ ಬೇಕು, ಈ ಹಣ್ಣು ನನಗೆ ಬೇಕು ಎಂಬುದಾಗಿ ಕೇಳಿದಾಗ ಆಗ ನಾರದರು ಹೇಳುತ್ತಾರಂತೆ, ಈ ಮುಲ್ಲೋಕಗಳನ್ನು ಯಾರು ಪ್ರಥಮವಾಗಿ ಸುತ್ತುಕೊಂಡು ಬರುತ್ತಾರೆಯೋ ಅವರಿಗೆ ಈ ಹಣ್ಣನ್ನು ನಾನು ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾರಂತೆ. ಆಗ ಹೇಳಿದಾಗ ಸುಬ್ರಹ್ಮಣ್ಯ ಸ್ವಾಮಿಯು ನವಿಲನ್ನು ಹಾಕಿಕೊಂಡು ಇಡೀ ಲೋಕವನ್ನು ಸುತ್ತಿಕೊಂಡು ಬರುತ್ತಾನಂತೆ. ಒಂದು ಸುತ್ತು ಬಂದಾಗ ಗಣಪತಿ ಅಲ್ಲೇ ಇರುತ್ತಾನೆ, ಇನ್ನೊಂದು ಸುತ್ತು ಬಂದಾಗ ಸಹ ಗಣಪತಿಯು ಅಲ್ಲೇ ಇರುತ್ತಾನೆ. ಮೂರನೇ ಸುತ್ತು ಬರೋಷ್ಟರಲ್ಲಿ ತಂದೆ ತಾಯಿಗೆ ಗಣಪತಿಯಾಗಿರ್ತಕ್ಕಂಥವನು ಅಲ್ಲೇ 3 ಪ್ರದಕ್ಷಿಣೆಯನ್ನು ಹಾಕಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಫಲವನ್ನು ತೆಗೆದುಕೊಳ್ಳುತ್ತಾನಂತೆ. ಆಗ ಸುಬ್ರಹ್ಮಣ್ಯ ಸ್ವಾಮಿ ಹೇಳುತ್ತಾನಂತೆ, ನಾನು ಮುಲ್ಲೋಕ ಸುತ್ತುಕೊಂಡು ಬಂದರೂ ನನ್ನ ಅಣ್ಣ ಆಗಿರ್ತಕ್ಕಂಥವನು ಇಲ್ಲೇ ಇದ್ದಾನಲ್ಲ, ಆದರೂ ಹಣ್ಣು ಅವನ ಕೈಯಲ್ಲಿದೆ ಹೇಗೆ ಎಂಬುದಾಗಿ ಕೇಳಿದಾಗ ವಿನಾಯಕನ ಚತುರ್ಥ ಮತ್ತು ಬುದ್ಧಿ ಎಷ್ಟು ಮಟ್ಟಿಗಿದೆ ಎಂಬುದಾಗಿ ಹೇಳಬೇಕಾದರೆ ಆಗ ಹೇಳುತ್ತಾರಂತೆ ನಾರದರು, ಗಣಪತಿಯನ್ನು ಕೇಳುತ್ತಾರಂತೆ ನಾರದರು, ನೀನು ಯಾತಕ್ಕಾಗಿ ಮುಲ್ಲೋಕಗಳನ್ನು ನೀನು ಸುತ್ತು ಹಾಕಿಲ್ಲ ಗಣಪ ಎಂಬುದಾಗಿ ಕೇಳಿದಾಗ ಗಣಪತಿ ಹೇಳುತ್ತಾನಂತೆ, 3 ಲೋಕಗಳೇ ನಮ್ಮ ಕೈಲಾಸದಲ್ಲಿ ಇರಬೇಕಾದರೆ ನಾನು ಯಾತಕ್ಕಾಗಿ ಮುಲ್ಲೋಕಗಳನ್ನು ನಾನು ಸುತ್ತ ಹಾಕಬೇಕು ಎಂಬುದಾಗಿ ಹೇಳಿ ತಂದೆ ತಾಯಿಗಳನ್ನೇ ಕೂಡಿಸಿ ಪ್ರದಕ್ಷಿಣೆಯನ್ನು ಮಾಡಿ ಅವರನ್ನು ಸುತ್ತು ಹಾಕಿದರೆ ಸಾಕು, ತ್ರಿಲೋಕವನ್ನೇ ನಾನು ಸುತ್ತಿದಂಗಾಗುತ್ತಲ್ಲ ಎಂಬುದಾಗಿ ಹೇಳಿ ಆ ನಾರದರಿಗೆ ಬುದ್ಧಿಯಿಂದ ಹೇಳುತ್ತಾನಂತೆ. ಆಗ ನಾರದರು ಹೇಳುತ್ತಾರಂತೆ, ನಿನ್ನ ವಿದ್ಯೆಗೆ ಆಗಲಿ ನಿನ್ನ ಬುದ್ಧಿಗೆ ಆಗಲಿ ಯಾರು ಸರಿಸಾಟಿ ಸಮಾನರಿಲ್ಲ ಗಣಪ ಎಂಬುದಾಗಿ ಆ ನಾರದರಿಗೆ ಗಣಪತಿ ಹೇಳುತ್ತಾರಂತೆ. ಗಣೇಶನಿಗೆ ಗರಿಕೆಯ ನೈವೇದ್ಯವನ್ನು ಏಕೆ ಒದಗಿಸ್ತಾರೆ ಗುರುಜಿ? ಗಣೇಶನಿಗೆ ಗರಿಕೆಯನ್ನೇ ಯಾತಕ್ಕಾಗಿ ನಾವು ಪೂಜಿಸಬೇಕು ಅಂದರೆ ಅವನು ಧೂರ್ವ ಪ್ರಿಯ ಅಂತಲೇ ನಾವು ಹೇಳುತ್ತೇವೆ. ಧೂರ್ವ ಅಂದರೆ ಏನು ಅಂದರೆ ಗರಿಕೆ. ಆ ಧೂರ್ವದಿಂದಲೇ ನಾವು ಗಣಪತಿಯನ್ನು 21 ಬಾರಿ ಹೇಳಿ ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಆದ್ದರಿಂದ ಗಣೇಶನಿಗೆ ಪ್ರಿಯವಾಗಿರ್ತಕ್ಕಂತಹ ಪುಷ್ಪಗಳಲ್ಲಾಗಿರ್ಬೋದು ಎಕ್ಕದ ಹೂವು, ಹಾಗೆ ಪತ್ರೆಗಳಲ್ಲಿ ಅಂದರೆ ಗರಿಕೆಯ ಪತ್ರ ಅಂತಲೇ ಹೇಳ್ತೀವಿ. ಈ ಗರಿಕೆಯನ್ನು ಯಾರು 21 ಗರಿಕೆಯನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ಭಗವಂತನಿಗೆ ಅರ್ಪಿಸುತ್ತಾರೆಯೋ ಅವರ ಇಷ್ಟಾರ್ಥಗಳಲ್ಲೆಲ್ಲವೂ ಸಲ್ಲುತ್ತದೆ ಎಂಬುದಾಗಿಯೇ ಗರಿಕೆ ಎಂಬುದು ಶ್ರೇಷ್ಠಕರವಾಗಿರ್ತಕ್ಕಂಥದ್ದು. ಗಣೇಶನನ್ನು ಪೂಜಿಸಿ ಕೊನೆಯ ದಿನ ನೀರಲ್ಲಿ ಬಿಡುವುದು ಯಾಕೆ ಗುರುಜಿ? ಗಣೇಶನನ್ನು ಪೂಜಿಸಿ ಕೊನೆಯಲ್ಲಿ ನೀರಲ್ಲಿ ಏತಕ್ಕಾಗಿ ವಿಸರ್ಜನೆಯನ್ನು ಮಾಡಬೇಕೆಂದರೆ ಕೈಲಾಸದಿಂದ ಅವರು ಭೂಲೋಕಕ್ಕೆ ಬಂದಿರುತ್ತಾರೆ, ಪರಮೇಶ್ವರನ ಬಳಿ ತಿರುಗಾ ಹೋಗಬೇಕು. ಅದಕ್ಕೆ ಸಹಕಾರವನ್ನು ನೀಡ್ತಕ್ಕಂಥದ್ದು ಯಾರು ಅಂದರೆ ಗಂಗೆ ಅಂತ ಹೇಳ್ತೀವಿ. ಆ ಗಂಗೆಯಲ್ಲಿ ಮಡಿಲಲ್ಲಿ ಮಗನು ಪುನಃ ಹೋಗಿ ಸೇರುತ್ತಾನೆ ಎಂಬುವ ಉದ್ದೇಶವನ್ನು ಇಟ್ಟುಕೊಂಡೇ ನಾವು ನೀರಿನಲ್ಲಿ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು. ಗಣೇಶ ಹಬ್ಬ ದಿನದಂದು ಚಂದ್ರನನ್ನು ನೋಡಬಾರ್ದು ಅಂತ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ, ಇದಕ್ಕೆ ತಾವೇನು ಹೇಳ್ತೀರಾ? ಗಣೇಶನ ಹಬ್ಬದ ದಿನದಂದು ಚಂದ್ರ ದರ್ಶನವನ್ನು ಮಾಡಬಾರದು. ಯಾತಕ್ಕಾಗಿ ಅಂದರೆ ಚಂದ್ರನಿಗೆ ಗಣಪತಿ ಶಾಪವನ್ನು ನೀಡುತ್ತಾನೆ. ಯಾತಕ್ಕಾಗಿ ಅಂದರೆ ಕುಬೇರನ ಸ್ಥಾನದಿಂದ ಗಣಪತಿ ಭಕ್ಷ್ಯಭೋಜ್ಯಗಳನ್ನು ಸೇವನೆಯನ್ನು ಮಾಡಿಕೊಂಡು ಬಂದು ಇಲಿಯ ಮೇಲೆ ಬರುವಾಗ ಒಂದು ಹಾವು ಇಲಿಗೆ ಕಣ್ಣಿಗೆ ಕಾಣಿಸುತ್ತದೆ. ಹಾವನ್ನು ನೋಡಿ ಗಣಪತಿಯನ್ನು ಬೀಳಿಸುತ್ತಾನೆ. ಆಗ ಚಂದ್ರ ನೋಡಿ ಆ ಗಣಪತಿಯನ್ನು ನೋಡಿ ನಕ್ಕುತ್ತಾನಂತೆ. ನಕ್ಕಾಗ ಏನು ಆಗುತ್ತೆ ಅಂದರೆ ಯಾರು ನಿನ್ನನ್ನು ನೋಡುತ್ತಾರೆಯೋ ಚೌತಿಯ ದಿನದಂದು ಅವರಿಗೆ ಈ ನಿನ್ನ ಕಿರಣಗಳು ಸಲ್ಲಬಾರದು ಎಂಬುದಾಗಿ ಚಂದ್ರನಿಗೆ ಶಾಪವನ್ನು ನೀಡುತ್ತಾನಂತೆ. ಆಗ ಚಂದ್ರ ಬಂದು ಕತ್ತಲ ಸ್ಥಾನಕ್ಕೆ ಹೋಗ್ತಾನೆ. ಪುನಃ ಬಂದು ಚಂದ್ರನೇ ಗಣಪತಿಯನ್ನು ಬೇಡಿಕೊಳ್ಳುತ್ತಾನಂತೆ, ಸ್ವಾಮಿ ನನಗೆ ಈ ಶಾಪದಿಂದ ವಿಮೋಚನೆ ಇಲ್ಲವೇ ಎಂಬುದಾಗಿ ಕೇಳಿದಾಗ ಯಾರು ನನ್ನನ್ನು ಆರಾಧನೆಯನ್ನು ಮಾಡುತ್ತಾರೆಯೋ ಅಂದಿನ ದಿನದಲ್ಲಿ ನಿನಗೆ ಶಾಪ ವಿಮೋಚನೆಯಾಗುವುದು ಎಂಬುದಾಗಿ ಮಹಾಗಣಪತಿ ಹೇಳುತ್ತಾರಂತೆ. ಅಂದರೆ ಚಂದ್ರನನ್ನು ನೋಡಿದಾಗ ಕೃಷ್ಣನೂ ಸಹ ಅಪವಾದಕ್ಕೆ ಒಳಗಾಗುತ್ತಾನೆ. ಶಮಂತಕಮಣಿ ಎಂಬ ಒಂದು ವಜ್ರ ವೈಢೂರ್ಯದಿಂದ ಕೃಷ್ಣನೇ ಕಳ್ಳ ಎಂಬುವಂತಹ ಅಪವಾದವನ್ನು ಸಹ ಪಡೆಯುತ್ತಾನೆ. ಆಗ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ ಜಾಂಬವಂತನಿಗೆ
ಯುದ್ಧವನ್ನು ಮಾಡಿ ಆ ಶಮಂತಕವನ ಮಣಿಯನ್ನು ಬಂದು ಸತ್ಯಾಜಿತನಿಗೆ ಕೊಡುತ್ತಾನೆ. ಅಂದರೆ ಸತ್ಯಾಜಿತನಿಗೆ ಕೊಟ್ಟಾಗ ಸತ್ಯಾಜಿತನು ಹೇಳುತ್ತಾನಂತೆ, ಈ ಶಮಂತಕ ಮಣಿ ನನ್ನ ಬಳಿಯಲ್ಲಿರ್ತಕ್ಕಂಥದ್ದಲ್ಲ, ಇದು ನೀನು ಹೇಳಿದಾಗೆ ಜನರಿಗೆ ಉಪಯೋಗವನ್ನು ಮಾಡು ಎಂಬುದಾಗಿ ಹೇಳಿ ಕೃಷ್ಣನನ್ನು ಅಪವಾದದಿಂದ ಬಿಡುಗಡೆಯನ್ನು ಮಾಡಿದನು ಗಣಪತಿ ಎಂಬುದಾಗಿಯೇ, ಚಂದ್ರ ದರ್ಶನದಿಂದ ಬಿಡುಗಡೆಯನ್ನು ಮಾಡಿದನು ಎಂಬುದಾಗಿಯೇ ಚಂದ್ರ ದರ್ಶನವನ್ನು ಮಾಡಬಾರದು ಅಂತ ಹೇಳ್ತಾರೆ. ಚಂದ್ರನಿಗೆ ಶಾಪವನ್ನು ಕೊಟ್ಟಿದ ನಂತರ ಹಾವನ್ನು ಹುಡುಕಿಕೊಂಡು ಹೋಗಿ ತನ್ನ ಚೀಲದಲ್ಲಿರ್ತಕ್ಕಂತಹ ಲಡ್ಡುಗಳನ್ನು ಮೋದಕಗಳನ್ನು ಕಟ್ಟಿ ಆ ಸೊಂಟಕ್ಕೆ ಬಿಗಿತಾನೆ ಗಣಪ. ಆ ಬಿಗಿದ ನಂತರ ಅಲ್ಲಿಂದ ಚಂದ್ರನಿಗೆ ಶಾಪ ವಿಮೋಚನೆಯ ಆಗುವಂತಹ ಸೂಚನೆಗಳನ್ನು ನೀಡಿ ಅಲ್ಲಿಂದ ಭಗವಂತನು ಮುಂದಕ್ಕೆ ಹೋಗ್ತಾನೆ. ಗೌರಿ ಗಣೇಶ ಹಬ್ಬದ ವಿಶೇಷ ಪೂಜೆಗಳನ್ನು ಇವತ್ತು ಏನಿರುತ್ತೆ ಗುರೂಜಿ? ನಮ್ಮ ದೇವಾಲಯದಲ್ಲಿ ಗೌರಿ ಗಣೇಶದ ಮಹೋತ್ಸವವನ್ನು ನಾವು 5 ದಿನದ ಕಾಲದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಈಗಾಗಲೇ ಕೆಲವೆಲ್ಲ ವ್ಯವಸ್ಥೆಗಳು ನಡೆದಿದೆ. ಗೌರಿ ಗಣೇಶ ಹಬ್ಬಕ್ಕೆ ಬೇಕಾಗಿರ್ತಕ್ಕಂತಹ ಮಂಟಪ ಆಗಿರಬಹುದು, ಪ್ರತಿಯೊಂದು ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಗೌರಿ ದೇವಿ ಆಗಿರ್ಬೋದು, ಎಲ್ಲವೂ ನಮ್ಮ ದೇವಸ್ಥಾನದಲ್ಲಿ ನಡೆದುಕೊಂತ ಬರ್ತಕ್ಕಂಥದ್ದು. ವಿಶೇಷ ಅಂದ್ರೇ ಎಲ್ಲರಿಗೂ ವಿಶೇಷ, ನಮ್ಮ ದೇವಸ್ಥಾನಕ್ಕೆ ಅಂಥದ್ದಲ್ಲ, ಇಡೀ ಜಗತ್ತಿಗೆ ವಿಶೇಷವಾಗಿರ್ತಕ್ಕಂತಹ ಹಬ್ಬವೇ ಗೌರಿ ಗಣೇಶ ಹಬ್ಬ ಅಂತಲೇ ಹೇಳ್ತೀವಿ. ಹಾಗೆ ಈ ದೇವಾಲಯದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣಪತಿಯ ಪ್ರತಿಷ್ಠಾಪನೆಯಾಗುತ್ತೆ. 9 ಗಂಟೆಗಳ ಕಾಲದಲ್ಲಿ 9 ಗಂಟೆಗೆ ಸರಿಯಾಗಿ ಗಣಪತಿ ಹೋಮವನ್ನು ನಡೆಸ್ತೇವೆ. ಆನಂತರ ಯಾರೇ ಭಕ್ತಾದಿಗಳು ಬಂದರೂ ಸಹ ಅವರಿಗೆ ನಾಮಾರ್ಚನೆಗಳನ್ನು ಮಾಡುತ್ತಾ ಇರ್ತೀವಿ. ಗೌರಿ ಹಬ್ಬದಲ್ಲಿ ಹೆಂಗಸರು ಹೆಣ್ಣು ಮಕ್ಕಳು ತಂದುಕೊಟ್ಟ ಬಾಗಿಣವನ್ನು ಆ ತಾಯಿಗೆ ಸಮರ್ಪಣೆಯನ್ನು ಸಹ ಮಾಡುತ್ತೇವೆ. 5ನೇ ಗುರುವಾರದ ದಿನದಂದು ಭರತನಾಟ್ಯ ಕಾರ್ಯಕ್ರಮ ಸಹ ಇರುತ್ತೆ. ಆನಂತರ ಶುಕ್ರವಾರದ ದಿನದಂದು ಸಂಗೀತ ಕಾರ್ಯಕ್ರಮ ಇರುತ್ತೆ. ಶನಿವಾರದ ದಿನದಂದು ಸಹ ಕೊಳಲು ವಾದನವು ಸಹ ಇರುತ್ತೆ. ಭಾನುವಾರದ ದಿನದಂದು ಪ್ರವಚನಗಳು, ಆನಂತರವಾಗಿ ಈ ಗಣಪತಿಯ ಒಂದು ವಿಸರ್ಜನೆ ಕಾರ್ಯಕ್ರಮ. ಅಂದರೆ ಎಲ್ಲರೂ ನಾನಾ ವಿಧದ ಹಾಡುಗಳನ್ನು ಹಾಕ್ಕೊಂಡು ವಿಸರ್ಜನೆಯನ್ನು ಮಾಡ್ತಾರೆ ಗಣಪತಿಯನ್ನು. ನಾವು ಏನಿದೆ ಶಾಸ್ತ್ರ ಅದನ್ನೇ ನಾವು ಮಾಡ್ತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ನಾದಸ್ವರದ ಮುಖಾಂತರವಾಗಿ ಗಣಪತಿಯನ್ನು ಮೆರವಣಿಗೆಯನ್ನು ಮಾಡಿ ವಿಸರ್ಜನೆಯನ್ನು ಮಾಡ್ತಾಯಿದ್ರು. ಇಲ್ಲೂ ಸಹ ಅದೇ ಪದ್ಧತಿಯನ್ನು ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅಂದರೆ ನಾವು ಯಾವುದೇ ಪಲ್ಲಕ್ಕಿ ಇಲ್ಲದೀರ ಆ ಗಣಪತಿಯನ್ನು ಹೊತ್ತುಕೊಂಡು, ಭುಜದ ಮೇಲೆ ಹೊತ್ತುಕೊಂಡು 4 ಜನ ಒಂದು ಪ್ರಾಕಾರ ಬಂದು ದೇವಾಲಯದಲ್ಲಿರ್ತಕ್ಕಂತಹ ನೀರಿನ ಒಂದು ಮಂಟಪದಲ್ಲಿ ಅಲ್ಲಿ ವಿಸರ್ಜನೆಯನ್ನು ಮಾಡಿ ಆ ಗಣಪತಿಗೆ ಪೂಜೆಯನ್ನು ಸಲ್ಲಿಸ್ತೇವೆ ಎಂಬುದಾಗಿ ಈ ದೇವಾಲಯದಲ್ಲಿ ನಡೀತಕ್ಕಂತಹ ವಿಶೇಷ. ಒಟ್ಟಾರೆ ಸಮಸ್ತ ನಾಡಿನ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ ಗುರೂಜಿ? ಸಮಸ್ತ ನಾಡಿನ ಜನತೆಗೆ ನಾನು ಏನು ಹೇಳ ಬಯಸ್ತೀನಿ ಅಂದರೆ, ನೀವು ಎಲ್ಲೇ ಹಬ್ಬವನ್ನು ಮಾಡಿ, ಯಾವುದೇ ಜಾಗದಲ್ಲಿ ಮಾಡಿ, ಯಾವುದೇ ಕೆಡುಕಾಗ್ದಿರ ನಿರ್ವಿಘ್ನವಾಗಿ ಈ ಕಾರ್ಯವನ್ನು ಮಾಡಿ ಎಲ್ಲರೂ ಆ ಭಗವಂತನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಎಲ್ಲೂ ಗಲಾಟೆಗಳನ್ನು ಮಾಡಿಕೊಡ್ದಿರ ಆ ಭಗವಂತನ ಮೂರ್ತಿಯನ್ನು ತಂದು ಆ ಭಗವಂತನಿಗೆ ಬೇಕಾದಂತಹ ಪೂಜಾದಿಗಳಿಗೆ ಎಲ್ಲವನ್ನು ಸಲ್ಲಿಸಿ ಆ ಭಗವಂತನನ್ನು ವಿಸರ್ಜನೆಯನ್ನು ಮಾಡಿ ಎಂಬುದಾಗಿ ನಾವು ಈ ನಾಡಿನ ಸಮಸ್ತ ಜನತೆಗೆ ಹೇಳುತ್ತೇವೆ. ಧನ್ಯವಾದಗಳು. ಗೌರಿ ಗಣೇಶ ಹಬ್ಬದ ಬಗ್ಗೆ ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು.